ಸರ್. ಇವ್ರ ಬಗ್ಗೆ ಹೇಳಬೇಕಂದ್ರೆ ಸ್ಟಾರ್ಟಿಂಗ್ ನಾನು ಬೆಂಗಳೂರು ಬಂದಾಗ ಇವರೆಲ್ಲರ ಒಂದು ಸಪೋರ್ಟ್ ಇತ್ತು. ಮತ್ತು ಇನ್ನೊಂದೇನೆಂದರೆ ಯಾರೇ ನಮ್ಮ ಕಲಾವಿದರಲ್ಲಿ ಒಂದು ಹುಷಾರಿಲ್ಲದೆ ಇದ್ದಾಗ ಅವರೇ ಫಸ್ಟ್ ಹೋಗಿ ಅಲ್ಲಿ ಏನಾಗಿದೆ ಹುಷಾರಿಲ್ಲದ್ರಿಂದ ಅವರು ಏನು ಕೊನೆ ಉಸಿರು ಎಳೆಯೋ ತನಕ ಅವರ ಒಂದು ಅಂತ್ಯ ಸಂಸ್ಕಾರ ಮಾಡಿ ಬಂದು ಒಂದು ಇದು ಮಾಡ್ತಾಯಿದ್ದಾರೆ. ಅವ್ರ ಕೈಲಾದಷ್ಟು ಅವರು ಕೈ ತುಂಬ ಮೈ ತುಂಬ ಚಿನ್ನ ಇತ್ತು. ಈಗ ಅವ್ರ ಹತ್ರ ಅಲ್ಲ, ನಾನು ಹೇಳಿದ್ದೆ ಅದನ್ನು. ಬಟ್ ಯಾರೇ ಏನೋ ಕಷ್ಟ ಅಂದಾಗ ಕೈಯಿಂದನೇ ತೆಗೆದುಕೊಡ್ತಾರೆ. ಆ ಥರ ಮನೋಭಾವ ಯಾರಿಗೂ ಇರಲ್ಲ. ಅದು ಲಾಸ್ಟ್ ಟೈಮ್ ಪರಮೇಶ್ವರ್ ಸರ್ ಡೆತ್ ಆದರು, ಮತ್ತು ಇನ್ನೊಬ್ಬರು ಗೋವಿಂದರಾಜು ಸರ್ ಅವರಿದ್ದಾರೆ. ಅದಕ್ಕೆ ಅವರ ಮುಖಾಂತರ ಒಂದು ಟ್ರಸ್ಟ್ ಮಾಡಿಕೊಂಡು ಕಲಾವಿದರು ಯಾರೇ ಒಂದು ಕಲಾವಿದರಲ್ಲಿ ಯಾರು ಬಡತನದಲ್ಲಿದ್ದರು, ಯಾರೇ ಸಂಕಷ್ಟದಲ್ಲಿದ್ದರು, ಆರಾಮಿಲ್ಲದೆ ಇದ್ದರು, ಅವ್ರಿಗೆ ಸಪೋರ್ಟಿವ್ ಆಗಿ ನಿಲ್ಲೋದೇ ಇವ್ರನ್ನ ಯಾರು ಡೇರಿಂಗ್ ಫುಲ್ಲಾಗಿ ಬರಲ್ಲ. ಇವರೊಬ್ಬರೇ ಇವರಿಂದ ಆಗೋದು ಬಿಟ್ಟರೆ ದೇವರು ಒಬ್ಬೊಬ್ಬರಿಗೆ ಒಂದೊಂದು ಕರ್ತವ್ಯವನ್ನು ಕೊಟ್ಟಿರ್ತಾರೆ. ಅವ್ರಿಗೆ ಇದೇ ಕರ್ತವ್ಯ ಕೊಟ್ಟಿದ್ದಾರೆ ಸರ್. ಇವ್ರಿಗೆ ನಾವೆಲ್ಲರೂ ಕೂಡ ನಮ್ಮ ಯಕ್ಷಿತೆ ಯಾರೆಲ್ಲ ಬರ್ತಾರೆ ಎಲ್ಲರೂ ಕೂಡ ಖಂಡಿತ ಸಪೋರ್ಟ್ ಮಾಡೋಣ ಅಂತ ಹೇಳ್ತೀವಿ ಇವರಿಗೂ ಕೂಡ. ನಮ್ಮ ಎನ್ ನಾಗೇಂದ್ರ ಅವರು ಕೂಡ ಬನ್ನಿ. ಇವರು ಯಾರೇ ಕಲಾವಿದರಲ್ಲಿ ಅಲ್ಲಿ ಹೋಗಲಿ ಖಂಡಿತ ಸ್ಪಾನ್ಸರ್ ಮಾಡಿ ಅಲ್ಲ ಇದಾಗಲಿ ಅವ್ರದ್ದೊಂದು ಆಗಲಿ ಅಲ್ಲ ಇವರು ನಮ್ಮ ಎನ್ ನಾಗೇಂದ್ರ ಅವರು ಇವರು ಕೂಡ ಕಲಾ ಪೋಷಕರು ಕೂಡ ಹೌದು. ಇವರು ಒಂದೆರಡು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ನಾಟಕ ರಂಗದ ಕಲಾವಿದರು. ಭಜನೆಯೇ ಇವರ ಒಂದು ಜೀವಾಳ ಮಾಡಿಕೊಂಡಿದ್ದಾರೆ. ಸರ್ ನಿಮಗೂ ಕೂಡ ನಮ್ಮ ಯಕ್ಷಿತ್ಗೆ ಯಾವಾಗಲೂ ಸಪೋರ್ಟಿವ್ ಆಗಿದ್ದು ತುಂಬ ದೂರದಿಂದ ಹೆಬ್ಬಳದಿಂದ ಬರ್ತಾರೆ ನಮಗೋಸ್ಕರ. ಧನ್ಯವಾದಗಳು ಸರ್ ನಿಮಗೆ. ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ ನಿಮಗೂ. HR ಪ್ರಕಾಶ್ ಸರ್ ಬನ್ನಿ ಬನ್ನಿ. ಹಾಂ ಆಮೇಲೆ ಅಲ್ಲ ಹಾಂ ಹಾಂ ಸರಿ. ಯಕ್ಷಿತ್ ರಾಯಲ್ ಅಕಾಡೆಮಿಯ ಹೆಸರಾಂತ ಗಾಯಕಿ ದೀಪಿಕಾ ಆಚಾರ್ ಮೇಡಮ್ರವರಿಗೆ ಈ ಒಂದು ಶುಭ ಸಂದರ್ಭದಂದು ಆ ದೇವರು ಹೆಚ್ಚಿನ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಮುಂದಿನ ದಿನಗಳಲ್ಲಿ ಕೊಟ್ಟು ಕಾಪಾಡಲಿ. ಹಾಗೂ ಕನ್ನಡದ ಸೇವೆಯನ್ನು ಇದೇ ರೀತಿ ಅದ್ಭುತವಾಗಿ ಆಚರಿಸ್ಕೊಂಡು ಬರಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಚಂದ್ರಣ್ಣ ಎಲ್ಲರನ್ನು ಹೈಲೈಟ್ ಮಾಡಿ ಇಡೋದು ಅವರ ಒಂದು ಒಳ್ಳೆಯ ಬುದ್ಧಿ. ಹಾಗೆ ತುಂಬ ಸೋಷಿಯಲ್ ವರ್ಕ್ ಕೂಡ ಮಾಡ್ತಾಯಿದ್ದಾರೆ. ತುಂಬ ಕೊರೋನಾ ಟೈಮಲ್ಲಿ ಕೂಡ ಯಾರೇ ಕಷ್ಟದಲ್ಲಿದ್ದರೂ ಅವರಿಗೆ ಒಂದು ಸೋಷಿಯಲ್ ವರ್ಕ್ ಮಾಡಿಕೊಂಡು ನಾವೆಲ್ಲ ಈಗ ಹೈಲೈಟ್ ಆಗಿದ್ದರು. ಅವ್ರದ್ದು ಒಂದು ಸಣ್ಣ ರೀತಿಯ ದೊಡ್ಡ ರೀತಿಯ ಕೈ ಇದೆ. ಹೈಲೈಟ್ ಮಾಡುವಂಥ ಒಂದು ಸೋಷಿಯಲ್ ಮೀಡಿಯಾ ಕೂಡ ಇದೆ ಅವರದ್ದು. ಅವರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯ ನಮ್ಮ ಚಂದ್ರಣ್ಣಿಗೆ ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಕಟ್ ಮಾಡಿದ್ಮೇಲೆ ಈಗಲೇ ಅಲ್ಲ ಕಟ್ ಮಾಡಲಿ ಅವರು. ಹಲೋ ಹಾರ ಎಲ್ಲ ಹಾಕೊಂಡು ಕಟ್ ಮಾಡಿ ಇದು ಹಾಕಿ ಸ್ಟಾಪ್ ಹಾಕಿ ಹಿಂಗೆ ತೋಳಿ ಹಾಕಿ ಹಾಕಿ ನೀವೇ ಇಡೀರಿ ಸರ್. ನೀವೇ ಇಡಿ ಸರ್. ಕನ್ನಡ ಸರ್ ಕನ್ನಡ ಸರ್ ಕನ್ನಡ ತಾಯಿ ಕನ್ನಡ ಕನ್ನಡ ತಾಯಿ ಕಣ್ಣ ಭುವನೇಶ್ವರಿ ಕಾಡ್ನಂಗೆ ಕಾತಾವ ಹತ್ರ ಬನ್ನಿ ಸರ್. ಇನ್ನು ಹತ್ರ ಬನ್ನಿ.
ಇಂದು ಯಕ್ಷಿತ್ ರಾಯಲ್ ಅಕಾಡೆಮಿಯಲ್ಲಿ ನನ್ನ ಮುದ್ದು ಮಗಳು ದೀಪಿಕಾದು ಒಂದು ಜನ್ಮದಿನವನ್ನು ಆಚರಿಸ್ತಾ ಇದ್ದೀವಿ. ಯಾಕೆಂದರೆ ದೀಪಿಕಾ ಬೆಂಗಳೂರಿಗೆ ಬಂದಾಗ ಬೆಂಬಲವಾಗಿ ನಿಂತೊಂದು ಸೆಲ್ವಮ್ಮು, ಅದನ್ನು ಯಾವತ್ತೂ ಮರಿಬಾರ್ದು. ಅದ್ರ ಜೊತೆಯಲ್ಲಿ ಸಾಥ್ ಕೊಟ್ಟರು ನಮ್ಮ ಲಚ್ಚಿದು ದೀಪಿಕಾದು ಪ್ರತಿಯೊಂದು ಹೆಜ್ಜೆನಲ್ಲೂ ನಾನು ಒಬ್ಬ ಸಾಕ್ಷಿಯಾಗಿದ್ದೆ. ಇವಳನ್ನ ಅಣ್ಣ ದಯವಿಟ್ಟು ಬೇಡ, ಇಲ್ಲ ಹಾರ ಎಲ್ಲ ನನಗೆ ಇಷ್ಟ ಅಣ್ಣ, ಪ್ಲೀಸ್ ಬೇಡ. ಇಲ್ಲ ಅಣ್ಣ, ನಾನು ಯಾಕೆಂದರೆ ಪಕ್ಕಾ ರಾಜ್ಕುಮಾರ್ ಭಕ್ತ, ನಾನು ಸರಳತೆಯೇ ನನ್ನ ಜೀವನ. ಆಮೇಲೆ ಹೇಳಬೇಕು ಅಂದರೆ ಅಣ್ಣವ್ರದ್ದು ಎಲೆಕ್ಷನ್ ಕ್ಯಾಂಪೇನ್ ಸಹ ನಾವು ನಾಟಕ ಮಾಡಿದ್ದೀವಿ ಮೈಸೂರು ಅಮರನ ಜೊತೇಲಿ ಓಟ್ ಹಾಕಿ ಅಂತ. ಆಮೇಲೆ ಅಣ್ಣವ್ರಿಗಂತೂ ಹೋರಾಟದಲ್ಲಿ ಎಲ್ಲದರಲ್ಲೂ ಇದ್ದಾರೆ ನಮ್ಮ ಜೊತೇಲಿ. ಅಂಜನಪ್ಪ ಒಳ್ಳೆ ಸಿಂಗರ್ ಆಗ್ತಾಯಿದ್ದಾರೆ. ನಮ್ಮ ಸಾಹೇಬ್ರ ಬಗ್ಗೆ ಹೇಳೋಂಗಿಲ್ಲ, ಕಿಶೋರ್ ಕುಮಾರ್ ಬಗ್ಗೆ. ನಾಗೇಂದ್ರ ಅವರು ಒಳ್ಳೆ ಕಲಾವಿದರು, ತುಂಬ ಹಿಂದೆ ಹೋಗ್ಬಿಡ್ತಾರೆ, ಮುಂದೆ ಇರಬೇಕಾದ್ರು. ನೀವು ಮುಂದೆ ಇರಬೇಕು ಯಾವಾಗಲೂ. ಇಲ್ಲ, ತುಂಬ ಜನ ಅತ್ಯುತ್ತಮವಾದ ಗಾಯಕರು ತಯಾರಾಗಿದ್ದಾರೆ. ಎಲ್ಲಾದ್ರೂ ಹೆಚ್ಚಾಗಿರಬೇಕು ಅಂದರೆ ಪೊಲೀಸ್ನವರು ಅಂದ ತಕ್ಷಣ ಕಾಕಿ ಬಟ್ಟೆ ಅಂತ ತಿಳ್ಕೊತಾರೆ. ಕಾಕಿ ಬಟ್ಟೆಯಿಂದ ಒಂದು ಕರುಣೆ ಇರುತ್ತೆ, ಕಾಕಿ ಬಟ್ಟೆಯಿಂದ ಒಂದು ಅಂತಃಕರಣ ಇರುತ್ತೆ, ಕಾಕಿ ಬಟ್ಟೆಯಿಂದ ಒಂದು ತ್ಯಾಗ ಇರುತ್ತೆ. ಯಾಕೆ ಅಂದರೆ ಆರಕ್ಷಕರು ಇಲ್ಲನೇ ನಾವಿಲ್ಲ ರೀ. ದೇಶನ ಕಾಯಕ್ಕೆ ಸೈನ್ಯ ಬೇಕು, ರೈತ ಬೇಕು, ನಮ್ಮನ್ನು ಕಾಯಕ್ಕೆ ಒಬ್ಬ ಆರಕ್ಷಕ ಬೇಕೇ ಬೇಕು. ಅಂತಹ ಆರಕ್ಷಕರಿಗೆ ನಮ್ಮ ಯಕ್ಷಿತ್ ರಾಯಲ್ ಅಕಾಡೆಮಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ನಿಮ್ಮ ಕರ್ತವ್ಯ ಪ್ರಜ್ಞೆಗೆ ನಾವು ಸದಾಕಾಲ ನಾವು ಶರಣಾಗಿರ್ತೀವಿ ಸರ್. ಯು ಆರ್ ಆಲ್ವೇಸ್ ಬಿಯಾಂಡ್ ಅಸ್. ಅದಕ್ಕೆ ನೀನು ಹೇಳೋಕ್ಕೆ ಇಷ್ಟಪಡಲ್ಲ. ಇಂಥವನ್ನ ಕರೆಸಿ ಸನ್ಮಾನ ಮಾಡ್ತಿರ್ತಕ್ಕಂತಹ ನನ್ನ ಮುದ್ದು ಮಗಳು ದೀಪಿಕಾ ಮತ್ತು ನನ್ನ ಅಳಿಯ ಲಚ್ಚಿಗೆ ಹೃತ್ಪೂರ್ವಕವಾದ ಧನ್ಯವಾದ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಯಕ್ಷಿತ್ ರಾಯಲ್ ಅಕಾಡೆಮಿ ಇಷ್ಟು ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಅಂತ ಹೇಳಿದ್ರೆ, ಮೊದಲಿಗೆ ಒಬ್ಬರು ಪುರುಷರ ಹಿಂದೆ ಮಹಿಳೆ ಇರ್ತಾಯಿದ್ರು. ಆದರೆ ಈಗ ಒಬ್ಬರು ಮಹಿಳೆ ಹಿಂದೆ ಪುರುಷರು ಲಚ್ಚಿ ಅವರಿದ್ದು ಈ ಒಂದು ಕಾರ್ಯಕ್ರಮಗಳನ್ನ ಭಾಳ ಅದ್ಭುತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ಇವರಿಗೆ ಆ ದೇವರು ಹೆಚ್ಚಿನ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಇಂಥವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಅಂತೇಳಿ ನಾನು ಸವಿನಯವಾಗಿ ಕರ್ನಾಟಕ ಸರ್ಕಾರದ ಪರವಾಗಿ ಕೋರ್ಕೊಂಡು ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಟು ಯು ಹ್ಯಾಪಿ ಬರ್ಡೇ ಟು ದೀಪಿಕಾ, ಹ್ಯಾಪಿ ಬರ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು, ಹ್ಯಾಪಿ ಬರ್ತ್ಡೇ ಟು ಯು ಡಾಕ್ಟರ್ ದೀಪಿಕಾ, ಹ್ಯಾಪಿ ಬರ್ಡೇ ಟು ಯು. ಈ ದಿನ ಜನ್ಮದಿನ ಹಾಡಾಕಿ ಈ ಸುದಿನ ನಿನ್ನ ಜನ್ಮದಿನ Thank you. God bless you. ಅಮ್ಮ